स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। बीजापुर जिला मुद्देबिहार तालुका में तरकारी मार्केट के अंदर मूलभूत सौकर्यों को लेकर यहाँ के दलाल एसोसिएशन की ओर से अध्यक्ष और उपाध्यक्ष के सामने इस मांग को पूरा करने की बात की है। बताया जा रहा है कि यहाँ पे मूलभूत सौकर्य की बहुत कमी होता है। आइए जानते हैं इन्हीं से क्या है इनका कहना। करंट का प्रॉब्लम है, रास्ते का प्रॉब्लम है, ये जगह जगह पर पानी ठहरता है और यहाँ पर गंदगी बहुत है। इसलिए सुबह लोग आते हैं, पानी का इंतज़ाम नहीं है और यहाँ पर जो है नहीं अंधेरे का सुबह 5 बजे हमारा सवाल शुरू हो रहा है। अंधेरे का मामला है, जेब कतरे घूमते हैं, चोरी होती है। इसलिए मैं उनसे अदबन गुजारिश करता हूँ कि इस मार्केट को भी आप अपनी एक मोहब्बत की नज़र से देखते हुए, आपके हम पड़ोसी भी हैं, आपके खैरखा हैं, यहाँ पर हम आपका आना जाना है, यहाँ के मसाइल से आप बखूबी वाकिफ़ हैं, यहाँ क्या मसले हैं, क्या यह अच्छी तरह आपको बताना ज़रूरी नहीं समझता मैं, लेकिन फिर भी अभी एक महफिल की इसकी वजह से मैं आपको ये सब बातें बता रहा हूँ। मुझे उम्मीद है आप हमारे इस मसाइल पर गौर फरमाकर इन मसाइल का हल करेंगे और इन मसाइल पर गौर फिक्र करके बेहतर से बेहतर हम इंतज़ाम करके देंगे। मैं इसी बात की आपको उम्मीद रखता हूँ और सब लोगों की तरफ से मैं आपका तहे दिल से शुक्रिया अदा करता हूँ। ಸಹೋದರಿಯರಿಗೆ ನಾನು ನಮಸ್ಕಾರವನ್ನು ತಿಳಿಸ್ತೀನಿ. ಈಗ ನೀವು ಬೇಡಿಕೆ ಹೇಳಿದ್ರಿ, ಈಗೆಲ್ಲ ಮಾರ್ಕೆಟ್ ಈಗಾಗಲೇ ನಿನ್ನೆ ಚರ್ಚೆ ಆಗೈತಿ ಮೀಟಿಂಗ್ದೊಳಗೆ. ಅಲ್ಲಿ ಕೋರ್ಟ್ ಐತಲ್ರಿ, ಅಲ್ಲೇನು ಅಲ್ಲೇ ಹಸ್ತಾಂತರ ಮಾಡ್ತಾರೆ ಅನ್ನೋ ಒಂದು ಇದು ಆಗೈತಿ. ಕೋರ್ಟ್ ಇದ್ರೊಳಗೆ ಮೀಟಿಂಗ್ದೊಳಗೆ ಆಗೈತಿ, ಹಳಿ ಕೋರ್ಟ್ ಐತಲ್ರಿ, ಅಲ್ಲೇ ಮಾಡ್ಬೇಕನ್ನೋದು ಒಂದು ಇದನ್ನು ಮಾಡ್ಯಾರ. ಅದನ್ನ ಮಾಡ್ತೀನಿ ಅಂತ ಹೇಳ್ಯಾರ. ಅಲ್ಲೇ ಮಾರ್ಕೆಟ್ ಅಲ್ಲೇ ಈಗ ಮೊದ್ಲಿಗೆ ಹೇಳ್ಬೇಕಂದ್ರೆ ನಮ್ಮ ಬಾಗವಾನ್ ಸಮಾಜದ ಇದನ್ನ ನಶ್ವರ ಆಗಬಿಟ್ಟೈತಿ ಮೊದಲೇ ಹೇಳ್ಬೇಕು. ಯಾಕಂದ್ರೆ ನಾನು ಹೊಸದಾಗಿ ಬಂದಾಗ ಈಗ ದೇವಾಳ್ ಸರ್ ಹೇಳಿದ್ರು, ಅವಾಗ ನಾವೆಲ್ಲ ಎಷ್ಟು ಚಂದ ಇರ್ತಿದ್ವಿ ಅಂದ್ರೆ ಒಂದು ಅಣ್ಣತಮ್ಮರಗತೆ ಎಲ್ಲರೂ ಕಾಕ ನಾನಿ ಚಾಚಿ ನಾನಿ ಅನ್ಕೋತ ಎಲ್ಲರೂ ಇದೇನು ಸಭೆ ಅಂತ ಅನ್ಸಾಕತ್ತಿಲ್ಲ ನನಗೆ. ಆದ್ರೆ ಈಗ ಹೆಂಗಂದ್ರೆ ಈಗೆಲ್ಲ ಇಲ್ಲಿ ಶಿಫ್ಟ್ ಮಾಡಿಬಿಟ್ರಲ್ಲ, ಅದೊಂದು ಮನುಷ್ಯಗೆ ನೋವಾಗೈತಿ. ಈಗ ಅಲ್ಲಿಯೂ ಸಹಿತ ಈಗ ಮೊನ್ನೆ ಮಾರ್ಕೆಟ್ದೊಳಗೂ ಹೇಳಿದ್ರೆ ಎಲ್ಲರೂ ಎಲ್ಲ ಮ್ಯಾಗ ಆಗ್ಬಿಟ್ಟಾವು, ನಮಗೆಲ್ಲ ತಳಗೆಲ್ಲ ಇದು ಆಗತ್ತೆ, ಒಂದು ಸ್ವಲ್ಪ ತೊಂದರೆ ಆಗತ್ತೆ ಅಂತ ಹೇಳಿ ನಾವು ಬೇಡಿಕೆಗಳು ಇಟ್ಟಿವಿ. ಸರ್ ಮುಂದೆ ಹೇಳಿವು, ಒಂದಿಟ್ಟು ಅಲ್ಲಿ ಎಲ್ಲಾತು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ. ಅದೇ ಥರ ನೀವು ಎಲ್ಲ ಇಷ್ಟು ಬಂದು ಇಲ್ಲೆಲ್ಲ ನಮ್ಗೆ ಇಬ್ಬರಿಗೆ ಸನ್ಮಾನ ಮಾಡಿ ನಮ್ಗೆ ಇದನ್ನು ಮಾಡಿದ್ದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈಗ ಮಾರ್ಕೆಟ್ ಇಲ್ಲಿ ಬಂದು ಸುಂದರವಾದ ಮಾರ್ಕೆಟ್ ಮಾಡ್ಬೇಕಂದ್ರೆ ನಮ್ಮ ಶಾಸಕರದು ಕನಸೈತಿ. ಹೆಂಗೆ ಮಾಡ್ಬೇಕಂದ್ರೆ ಅವ್ರು ಕೇಳ್ತಾರೆ. ಇಂದ ಒಮ್ಮೆ ಬಂದಿದ್ರೆ ಮಾರ್ಕೆಟ್ ಇದು ಮಾಡೋದಾರ ಶೆಡ್ ಅದು ಇದು ಕರೆದು ಬಂದಿಲ್ಲ. ಅವರು ಇಲ್ಲಿ ಏನು ಬೇಕು ಅವ್ರು ಎಲ್ಲ ಒಂದು ಲಿಸ್ಟ್ ಮಾಡಿಕೊಡ್ರಿ, ಅದು ಅರ್ಧ ಮಾಡ್ದಕ್ಕೆ ನಾ ಆಶ್ವಾಸನೆ ಕೊಟ್ಟು ನಿಮಗೆ. ಇದು ಒಂದು ದಿಢಿ ಭಯ ಭಾಳ ಅವರು ಕನಸು. ಏನು ಗಾಡಿನ ಬರಬೇಕು, ಈ ಕಡೆ ಹೋಗ್ಬೇಕಂತೀರಿ. ಈಗ ಹೋಗೋದು ಬರೋದು ದಾರಿ ಒಂದೇ ಆತಂದ್ರೆ ಭಾಳ ಒಮ್ಮೊಮ್ಮೆ ಒಂದು ತಾಸನ ಟ್ರಾಫಿಕ್ ಜಾಮ್ ಆಗುತ್ತೆ. ಮಳೆಗಾಲ ಬಂದಾಗ ನಾವು ನೋಡಿದ್ದೀನಿ, ಯಾವಾಗ ಬರ್ತಿರ್ತೀನಿ ಗಾಡಿ ಭಾಳ ಆಗ್ತದೆ. ಯಾವ ಕಡೆ ಎಲ್ಲ ದಿಢಿ ಬಾರ್ ಹೇಳಿದಾಗ ಈಗ ಕಡೆ ಮನೆ ಒಂದು ಯಾರು ಕಪಾಟ್ ತೆಗ್ದೀವಿ, ಅಲ್ಲಿ ಗೇಟ್ ಮಾಡ್ಬೇಕಂತೀರಿ. ಇದೇ ವಾರದಲ್ಲಿ ಅದು ಗೇಟ್ ಮಾಡಿ ಕೊಡ್ಬೇಕಂತ ಮಂದಿ ಚೀಫ್ ಆಫೀಸರ್ ಮಾತಾಡೀನಿ. ಅದೊಂದು ಮಾಡಿಕೊಟ್ಟು ಇಲ್ಲಿ ಲೈಟಿನ ಸೌಕರ್ಯ ಮತ್ತು ಏನು ಮಾಡಬೇಕು ಎಲ್ಲ ಲಿಸ್ಟ್ ಮಾಡಿಕೊಡ್ರಿ. ಆದಷ್ಟು ನಾನು ಕೈಲಷ್ಟು ಕೆಲಸ ಮಾಡ್ದಂತ ಹೇಳಿ ನಾನು ಕರೆಸಿ ಸನ್ಮಾನ ಮಾಡೋದಕ್ಕೆ ಇಲ್ಲಿ ಕೃತಜ್ಞತೆ ಸಲ್ಲಿಸಿ ನಾನು ಯಾರು ಮಾತು ಮುಗಿಸ್ತೀನಿ. ಜೈ ಹಿಂದ್. ನಾವು ಪುರಸಭೆ ಪ್ರಥಮ ಪ್ರಜೆಯಾದ ಮುದ್ದೆಬಿಹಾಳ ಪ್ರಥಮ ಪ್ರಜೆಯಾದ ಪುರಸಭೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನಮ್ಮ ಮಾರ್ಕೆಟ್ ದಲಾಲ್ ಕಮಿಟಿ ಅಸೋಸಿಯೇಷನ್ ವತಿಯಲ್ಲಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಬಂದು ನಮ್ಮ ಇದು ಸನ್ಮಾನಕ್ಕೆ ಅವರು ಸಹಕರಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇರುವ ಕಾರಣ ಅವರು ನಮ್ಮ ಮನವಿಯನ್ನು ಅವರು ಸ್ಪಂದಿಸಿ ತಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುವ ಭರವಸೆಯನ್ನು ನಮಗೆ ನೀಡಿದ್ದಾರೆ. ಅವರ ಮೇಲೆ ನಮ್ಮ ನಂಬಿಕೆ ಇದೆ. ನಮ್ಮ ಬೇಡಿಕೆಗಳನ್ನು ಅವರು ಆದಷ್ಟು ಬೇಗ ಈಡೇರಿಸಲಿ ಎಂದು ನಾವು ಆಶಿಸುತ್ತೇವೆ. ಈ ಮಾರ್ಕೆಟ್ನಲ್ಲಿ ಕೆಲವು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ನಾವಿಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೇವೆ. ಆ ಮೂಲಭೂತ ಸೌಲಭ್ಯಗಳನ್ನು ನಮಗೆ ಆದಷ್ಟು ಬೇಗ ಕಲ್ಪಿಸಬೇಕೆಂದು ಶಾಸಕರಲ್ಲಿ ಮತ್ತು ಪುರಸಭೆಯಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಸರ್, ನಿಮ್ದು ಬೇಡಿಕೆ ಏನೇನಿದ್ದು ಸರ್? ಮೂಲಭೂತ ಒಂದೇ ಮತ್ತೊಂದು ಬೇರೆ ಬೇರೆ ಇದ್ದು ಸರ್? ಇಲ್ಲ, ಮೂಲಭೂತ ಸೌಕರ್ಯಗಳನ್ನೇ. ಇಲ್ಲಿ ಬೆಳಗಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಮತ್ತೆ ಶೌಚಾಲಯವಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ದಾರಿ ಸರಿ ಇಲ್ಲ. ಮತ್ತೆ ಇಲ್ಲಿ ರಾತ್ರಿಗೆ ನಾವು ಬೆಳಗ್ಗೆ 5 ಗಂಟೆಗೆ ನಮ್ಮ
ಸವಾಲ್ ಚಾಲು ಆಗುತ್ತೆ. ಬೆಳಕಿನ ವ್ಯವಸ್ಥೆ ಇರಬೇಕು. ಮತ್ತು ಇಲ್ಲಿ ಬರು ಹೋಗೋದಕ್ಕೆ ಹಾದಿ ಒಂದೇ ಇದೆ, ಅದು ಒಂದು ಗೇಟ್, ಇನ್ನೊಂದು ಗೇಟ್ ನಮ್ಗೆ ತೆರೆದು ಕೊಡಬೇಕು. ಇಲ್ಲಿ ಕೆಲವೊಂದು ನಮ್ಮ ಸಮಸ್ಯೆಗಳನ್ನು ಆ ಸ್ಪಂದನೆಗಳಿಗೆ ಅವರು ಆದಷ್ಟು ಬೇಗ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಅನ್ನೋದು ನಮ್ಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ನಾವು ಈ ಭರವಸೆ ಆದಷ್ಟು ಬೇಗ ಈಡೇರಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದಿದ್ರೇನು ಸರ್? ಎರಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ ನಾವು ಅವರಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನ್ ಭರವಸೆ ಕೊಟ್ಟರು ಸರ್ ನಿಮಗೆ? ಈಗ ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಅವರು ಈಡೇರಿಸ್ತಾ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಮತ್ತು ಈ ಕಿರುಕುಳ ವ್ಯಾಪಾರಸ್ಥರಿಗೆ ಇಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಹಳೆ ತಹಶೀಲ್ದಾರ್ ಆಫೀಸ್ ತನ ಈ ಕಿರುಕುಳ ವ್ಯಾಪಾರಸ್ಥರ ಆ ದಾರಿಯಲ್ಲಿ ಅವ್ರ ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಅವ್ರಿಗೂ ಒಂದು ಪರಿಹಾರ ಕಲ್ಪಿಸುವ ಸಲುವಾಗಿ ಹಳೆ ಮಾರ್ಕೆಟ್ ಏನು ಮೊದಲು ಇಲ್ಲಿ ಅದನ್ನು ಒಂದು ಡೆಮಾಲಿಷ್ ಮಾಡಿ ಹೊಸ ಮಾರ್ಕೆಟ್ ಕೊಟ್ಟು ಖುಲ್ಲಾ ಜಾಗ ಇದೆ, ಅಲ್ಲೆಲ್ಲ ಅವ್ರಿಗೆ ಕುಂದಲಿಕ್ಕೆ ವ್ಯವಸ್ಥೆ ಮಾಡಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಮಾಮ್ ಜಾಫರ್ ಬಾಗ್ವಾನ್. ಇಲ್ಲಿ ನಾನು ದಲಾಲ್ ಕಮಿಟಿಯ ಅಧ್ಯಕ್ಷ ಆಗಿದ್ದೇನೆ. अस्सलाम वालेकुम रहमतुल्लाहि वबरकातुहू। आज हमारे मार्केट में हमने हमारे म्युनिसिपालिटी के सदर और नायब सदर को क्या है बुला के उनको गुलपोशी की है और हमारे कुछ मसले थे, हमने हमारे मसाइल को उनके सामने पेश किया और उन्होंने भी भरोसा दिलाया है कि आते आते वक्त में हमको भी क्या सहूलत करके देंगे बोल के। तो इस वजह से क्या है, हाँ, जल्द से जल्द हमारे मसाइल हल करेंगे, इसलिए हम भी उनका शुक्र अदा करते हैं। मोहम्मद अजरुद्दीन। मैं दलाल ಅಸೋಸಿಯೇಷನ್ का ಸೆಕ್ರೆಟರಿ हूँ। ಮತ್ತೆ ಇಲ್ಲಿ ಮಾರ್ಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಾಫರ್ ಅವರು ಈ ನಮ್ಮ ಕರ್ಸ್ಕೇರಿ ಇಲ್ಲಿ ಸನ್ಮಾನ ಮಾಡಿದ್ದಾರೆ, ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಮಾಡುವ ಟೈಮ್ನಲ್ಲಿ ನಮಗೊಂದು ಬೇಡಿಕೆ ಇಟ್ಟಿದ್ದಾರೆ. ಏನ್ ಬೇಡಿಕೆ ಅಂತಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಬಹಳ ಕೊರತೆ ಇದೆ. ಏನ್ ಕೊರತೆ ಇಲ್ಲಿ ಸಂಡಾಸು ಮತ್ತು ನೀರಿಂದು ಮತ್ತು ಲೈಟ್ ಮತ್ತು ಬಾಕ್ಲ ಒಂದೇ ಇದೆ. ಇಲ್ಲಿ 2 ಬಾಕ್ಲ ಬೇಕಂತ ಮೊದಲೇ ಬೇಡಿಕೆ ಇಟ್ಟು ಅವರು ಆ ಬೇಡಿಕೆಯನ್ನು ಆದಷ್ಟು ಜಲ್ದಿ ಬೇಡಿಕೆಯನ್ನು ಈಡೇರಿಸ್ತೇನೆ ಅಂತ ನಾನು ಆಶ್ವಾಸನೆ ಕೊಡ್ತೇನೆ. ಈಗ ಅಧ್ಯಕ್ಷರ ಈಗ ಇಲ್ಲೇ ಮಾರ್ಕೆಟ್ ಮಾಡ್ತೀರಿ ಮತ್ತೊಂದು ಬೇರೆ ಕಡೆ ಸವಾಲ್ ಮಾಡುವುದು ಒಂದು ಗುರುವಾರ ಮಾರ್ಕೆಟ್ ಇಲ್ಲೇ ಉಳಿದು ಅಲ್ಲಿ ಇಲ್ಲಿ ಬಸವ ಸರ್ಕಲ್ ರಸ್ತಾದಾಗ ಮಾರುವುದು, ಬಸವೇಶ್ವರ ಸರ್ಕಲ್ ನಿಂದ ತಹಸೀಲ್ದಾರ್ ಆಫೀಸ್ ವರೆಗೆ ರಸ್ತಾದಾಗ ಮಾಡುವುದು ಪೂರಾ ಬಂದ್ ಮಾಡ್ತೀವಿ. महबूब गोड़ सिंह। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.